ಪಾಪ ಬಿಜೆಪಿಯವರು ಸುಸ್ತಾಗಿ ಸುಣ್ಣ ಆಗಿ ಹೋಗಿದ್ದಾರೆ, ಅವರನ್ನ ಕರ್ಕೊಂಡು ಬರೋಕ್ಕಾಗಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಈಗ ಶ್ರೀರಾಮುಲು ಕುಸ್ತಿ ಮಾಡೋಕ್ಕೆ ಬಂದಿದ್ದಾರೇನ್ರಿ, ಪಾಪ ಜನಾರ್ದನ ರೆಡ್ಡಿ ಬರೋ ಹಾಗಿಲ್ಲ ಬಳ್ಳಾರಿಗೆ, ಅವರು ಬರಂಗಿಲ್ಲ, ಬೆಂಗಳೂರಲ್ಲೇ ರಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಧೈರ್ಯ ತುಂಬೋರು ಯಾರು ನಿಮ್ಗೆ? ಯಾರೂ ಇಲ್ಲ. ನಮ್ಮಣ್ಣ ಅಣ್ಣ ಇದ್ದಂಗೆ ಇರಲಿ, ನಾನು ನಿಮ್ಮ ತಮ್ಮ ಇದ್ದಂಗೆ ಇರ್ತೀನಿ, ಅವರು ಅಣ್ಣ ಅವರ ತಮ್ಮ, ನಾನಿದ್ದಂಗೆ ಇರ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಏನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಶ್ರೀರಾಮುಲು ಬಗ್ಗೆ. ಕಳೆದ ಉಪಚುನಾವಣೆ ಟೈಮ್ನಲ್ಲೂ ಕೂಡ ಅಷ್ಟೇ ಡಿ.ಕೆ. ಶಿವಕುಮಾರ್ ರಾಮುಲುಗೆ ಅಣ್ಣ ಅಣ್ಣ ಅಂತ ಹೇಳಿದ್ರು. ಅಣ್ಣ ಅಣ್ಣ ಅಂತ ಹೇಳ್ಕೊಂಡೆ ಅಲ್ಲಿ ಉಗ್ರಪರನ್ನ ಗೆಲ್ಸ್ಕೊಂಡ್ಬಂದಿದ್ರು ಡಿ.ಕೆ. ಶಿವಕುಮಾರ್. ಈಗ ಡಿ.ಕೆ. ಶಿವಕುಮಾರ್ ಮತ್ತೆ ಅಣ್ಣ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ ಶ್ರೀರಾಮುಲುಗೆ ಚುನಾವಣೆ ಟೈಮ್ನಲ್ಲಿ. ಜೊತೆಗೆ ಅವ್ರ ಅಣ್ಣ ಇದ್ದಂಗೆ ಇರಲಿ, ನಾ ತಮ್ಮ ಇದ್ದಂಗೆ ಇರ್ತೀನಿ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಜೊತೆಗೆ ಬಳ್ಳಾರಿ ಬಗ್ಗೆ ಕೂಡ ಇದು ಜನಾರ್ದನ ರೆಡ್ಡಿ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಜನಾರ್ದನ ರೆಡ್ಡಿನೂ ಕೂಡ ಈಗ ಬರಂಗಿಲ್ಲ ಪ್ರಚಾರಕ್ಕೆ, ಅವರಿಗೆ ಬೆಂಗಳೂರಲ್ಲೇ ಇರಿ ಅಂತ ಹೇಳಿದ್ದಾರೆ, ಅವರು ಬೆಂಗಳೂರಲ್ಲೇ ರೆಸ್ಟ್ ಮಾಡಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಶ್ರೀರಾಮುಲು ಕುಸ್ತಿ ಮಾಡೋಕ್ಕೆ ಬಂದಿದ್ದಾರೇನ್ರಿ, ಅದ್ಯಾರೋ ದೇವೇಂದ್ರಪ್ಪರನ್ನ ಕರ್ಕೊಂಡ್ಬಂದಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಬಿಜೆಪಿ ಅವರು ಪಾಪ ಸುಸ್ತಾಗಿ ಸುಣ್ಣಾಗೋದಾರೆ, ಅವನು ಕರ್ಕೊಂಡ್ ಬರ್ತಾರೇನ್ರಿ? ಈಗ ಶ್ರೀರಾಮುಲು ಕುಸ್ತಿ ಮಾಡಕ್ ಬಂದಿದ್ದಾರೇನ್ರಿ? ಓಲೆ ಯಾರು ಇದು ಜನಾರ್ದನ ರೆಡ್ಡಿ ಪಾಪ ಬರಂಗೇ ಇಲ್ಲ, ಬಳ್ಳಾರಿಗೆ ಬರಕಾಯ್ತಿದ್ರೇನ್ರಿ? ಪಾಪ ಅವನು ಬರಂಗಿಲ್ಲ. ಅವ್ನಿಗೆ ನೀನ್ ಅಲ್ಲೇ ರೆಸ್ಟ್ ತಗೋ ಬೆಂಗಳೂರಲ್ಲಿ ಅಂತ ಹೇಳಿದೆ. ಇನ್ ಯಾಕೆ ಪಾಪ ಇವ್ಗೆ ಇನ್ ಧೈರ್ಯ ಕೊಡೋರು ಯಾರು ನಿಮ್ಗೆ? ಅವರೆಲ್ಲ ನಮ್ಮಣ್ಣ ಅಣ್ಣ ಇದ್ದಂಗೆ ಇರ್ಲಿ, ನಾನು ನಿಮ್ ತಮ್ಮ ಇದ್ದಂಗೆ ಇರ್ತೀನಿ, ಅವ್ರ ಅಣ್ಣವ್ರ ತಮ್ಮ ನಾನು ಇದ್ದಂಗೆ ಇರ್ತೀನಿ. ಯಾರೆಲ್ಲ ರಾಮ ಮಂದಿರ ರಥಯಾತ್ರೆ ಮಾಡಿದ್ರು ಅವರೆಲ್ಲರಿಗೂ ಈಗ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಮುಂದೆ ಯಡಿಯೂರಪ್ಪಗೂ ಕೂಡ ರೆಸ್ಟ್ ಕೊಡ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಮುಂದೆ ಯಡಿಯೂರಪ್ಪರಿಗೂ ಕೂಡ ರೆಸ್ಟ್ ಕೊಡ್ತಾರೆ. ಯಾರೆಲ್ಲ ರಾಮ ಮಂದಿರ ಪರ ಹೋರಾಟ ಮಾಡಿದ್ರು ಅವರೆಲ್ಲರಿಗೂ ಕೂಡ ಈಗ ರೆಸ್ಟ್ ಕೊಡ್ಲಾಗ್ತಾ ಇದೆ, ಮುಂದೆ ಯಡಿಯೂರಪ್ಪಗೂ ಕೂಡ ಕೊಡ್ಲಾಗುತ್ತೆ ಅನ್ನುವಂಥ ಮಾತನ್ನ ಬಳ್ಳಾರಿಯಲ್ಲಿ ಸಚಿವ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಯಡಿಯೂರಪ್ಪಗೆ ಯಾವುದೂ ಇಲ್ಲ ಪಾಪ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಇನ್ನೂ ಕನಸು ಕಾಣ್ತಾ ಇದ್ದಾರೆ, ಆದರೆ ಎಲೆಕ್ಷನ್ ಆದ ತಕ್ಷಣ CM ಆಗ್ತೀನಿ ಅಂತ ಯಡಿಯೂರಪ್ಪ ಅಂದುಕೊಂಡಿದ್ದಾರೆ. ನಾವೇನು ಕಡಲೆಕಾಯಿ ತಿಂದ್ಕೊಂಡಿರ್ತೀವ ಅಂತ ಡಿ.ಕೆ. ಶಿವಕುಮಾರ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಆ ಮೂಲಕ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಕ್ಕೆ ನಾವು ಬಿಡಲ್ಲ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಸಾಹೇಬ್ರು ಅವರೆಲ್ಲ ಸೇರಿ ಅದೇನೋ ರಾಮ ಮಂದಿರ ಕಟ್ತೀನಿ ಅಂತ ರಾಮ ಯಾತ್ರೆ ಮಾಡಿದ್ರು. ಕಟ್ಲಿ ರಾಮ ಮಂದಿರ, ನಮ್ದೇನ್ ಬೇಡ ಅಂತಾರೆ. ಎಲ್ಲಿ ನ್ಯಾಯಬದ್ಧವಾಗಿದೆ ಕೋರ್ಟ್ ಹೇಳ್ತದೆ ಅವ್ರು ಕಟ್ರಿ, ಎಲ್ಲ ಇಟ್ಟಿಗೆ ಎಲ್ಲ ಇಲ್ಲಿಂದ ಉಟ್ಕೊಂಡು ಹೋದ್ರು. ಶ್ರೀರಾಮ ಶ್ರೀರಾಮ, ನಾವು ರಾಮ ಭಕ್ತರೆ ಇರ್ಲಿ. ಒಳ್ಳೆ ರಾಮನ ದೇವಸ್ಥಾನಕ್ಕೋಸ್ಕರ ಬಡದಾಡಿದವರು, ರಥಯಾತ್ರೆ ಮಾಡಿದವರಲ್ಲ, ಅದ್ವಾನಿ ಎಲ್ಲವ್ರೆ, ಮುರಳಿ ಮನೋಹರ್ ಜೋಶಿ ಎಲ್ಲವ್ರೆ, ಆಕೆ ಉಮಾ ಭಾರತಿಯಲ್ಲಿ ಯಶವಂತ ಎಲ್ಲ ಯಾರ್ಯಾರು ರಾಮ ಮಂದಿರ ಕಟ್ತೀನಿ ಅಂತ ರಥಯಾತ್ರೆ ಮಾಡಿ ಈ ಬಿಜೆಪಿ ಅಧಿಕಾರ ತಂದ್ರು ಅವ್ರನ್ನೆಲ್ಲ ಪಾಪ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಡಿಯೂರಪ್ಪನೂ ರೆಸ್ಟೇ. ಏನ್ ಯಡಿಯೂರಪ್ಪಗೆ ಏನು ಯಾವ ಪಾಪ ಕನ್ಸು ಕಾಣ್ತಾ ಇದೆ, ನಾನು ಮುಖ್ಯಮಂತ್ರಿ ಆಗೋಗ್ತೀನಿ, ಎಲೆಕ್ಷನ್ ಆಗೋ ತಕ್ಷಣ ಏನ್ ನಾವೇನ್ ಕಡ್ಲೆಕಾಯಿ ನಿಮ್ಮೂರ್ ಕಡ್ಲೆಕಾಯಿ ತಿನ್ಕೊಂಡು ಕಾಯ್ತಾ ಇದ್ದೀನಿ. 5 ವರ್ಷ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಏನು ಮಾತು ಕೊಟ್ಟಿದ್ದೇವೆ ಆ ಮಾತು ಅಂತ ನುಡಿದಂತ ನಡಿತೀವಿ, ಯಾವ ಸಂದೇಹನೂ ಬೇಡ. ನಾವು ಮೋಸ ಮಾಡೋಂಥ ಪ್ರಶ್ನೆ ರಾಹುಲ್ ಗಾಂಧಿನೂ ಮಾಡುದಿಲ್ಲ, ಸಿದ್ದರಾಮಯ್ಯನವರು ಮಾಡುದಿಲ್ಲ, ಯಾರು ಮಾಡುದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದ್ದಾರೆ. ಬಸವರಾಜ್, ಇವತ್ತು ಡಿ.ಕೆ. ಶಿವಕುಮಾರ್ ಫುಲ್ ಸ್ವಿಂಗ್ನಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಂಗೆ ಕಾಣಿಸ್ತಾ ಇದೆ. ರಾಮುಲುಗೆ ಎಲೆಕ್ಷನ್ ಹತ್ರ ಬಂದ ತಕ್ಷಣ ಅಣ್ಣ ಅಂತ ಕರೀತಾರೆ ಡಿ.ಕೆ. ಶಿವಕುಮಾರ್. ಮತ್ತೆ ಇವತ್ತು ರಾಮುಲು ಅಣ್ಣ ಇದ್ದಂಗೆ ಇರಲಿ, ನಾನು ನಿಮ್ಮ ತಮ್ಮ ಇದ್ದಂಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಯಡಿಯೂರಪ್ಪ ವಿರುದ್ಧ ಕೂಡ ಟೀಕಾ ಪ್ರಹಾರ ಮಾಡಿದ್ದಾರೆ. ಕನ್ಸು ಕಾಣ್ತಾ ಇದ್ದಾರೆ, ಕನ್ಸು ಕಾಣ್ತಾನೆ ಇರಲಿ, ನಾವೇನು ಕಡಲೆಕಾಯಿ ತಿಂತ ಇರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬಸವರಾಜ್. ಪ್ರಸಾದ್, ಇವತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕರ್ತರ ಒಂದು ಸಮಾವೇಶ ಮಾಡೋದ್ರ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಇರ್ತಕ್ಕಂಥ ಯಡಿಯೂರಪ್ಪ ಮತ್ತು ಶಾಸಕ ಶ್ರೀರಾಮುಲು ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಈ ಹಿಂದೆ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಶ್ರೀರಾಮುಲು ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಸಾಕಷ್ಟು ಮಾತಿನ ವಾಗ್ವಾದ
ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ದವು. ಏಟಿಗೆ ಎದುರೇಟುಗಳು ಕೂಡ ಆ ಚುನಾವಣೆ ನಡೆದಿದ್ವು. ಈ ಚುನಾವಣೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಗಿ ರಾಮುಲು ಅವರನ್ನ ಟೀಕೆ ಮಾಡೋದ್ರ ಮೂಲಕ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ರಾಮುಲು ವಿರುದ್ಧ ಕೂಡ ನಡೆಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಶ್ರೀರಾಮುಲು ಅವರು ನಾವು ಕುಸ್ತಿ ಆಡ್ಲಿಕ್ಕೆ ಶ್ರೀರಾಮುಲು ಅವರು ಈ ಚುನಾವಣೆಯಲ್ಲಿ ಬರ್ತಾರಂದ್ರೆ, ಆದ್ರೆ ಅದರ ಬದಲಾಗಿ ದೇವೇಂದ್ರಪ್ಪರ ಅವ್ರನ್ನ ಕಳಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ದೇವೇಂದ್ರಪ್ಪರನ್ನ ಹರಕೆಯ ಕುರಿ ಮಾಡ್ಲಿಕ್ಕೆ ರಾಮುಲು ಮುಂದಾಗಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಯಡಿಯೂರಪ್ಪ ಅವರು ಓದಕ ಪ್ರಚಾರದಲ್ಲೆಲ್ಲ ಮುಂದೆ ಮತ್ತೆ ನಾನು ಸಿಎಂ ಆಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಇದು ಯಡಿಯೂರಪ್ಪ ಅವರ ಹಗಲುಗನಸು ಕಾಣ್ತಾ ಇದ್ದಾರೆ. ಆದ್ರೆ ಅವರು ಸಿಎಂ ಆದ್ರೆ ನಾವೇನಾದ್ರೂ ಕಡ್ಲೆಕಾಯಿ ತಿಂತ ಸುಮ್ನೆ ಅದನ್ನ ನೋಡ್ಕೊಂಡು ಕೂತಿರ್ತೀವ, ನಮಗೂ ಕೂಡ ರಾಜಕೀಯ ಮಾಡ್ಲಿಕ್ಕೆ ಬರುತ್ತೆ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇಡೀ ಇವತ್ತು ಹೂವಿನಡಗಲಿ ಮತ್ತು ಹಗರಿಬೊಮ್ಮನಹಳ್ಳಿ ಎರಡೂ ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ನಡೆಸಿದ್ದಾರೆ. ಇಡೀ ಎರಡೂ ಸಮಾವೇಶದಲ್ಲಿ ಕೂಡ ಶ್ರೀರಾಮುಲು ಮತ್ತು ಯಡಿಯೂರಪ್ಪ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ಡಿ ಕೆ ಶಿವಕುಮಾರ್ ಹಾಕಿರ್ತಕ್ಕಂಥದ್ದು. ಜೊತೆಗೆ ಇಬ್ಬರು ನಾಯಕರ ವಿರುದ್ಧ ಕೂಡ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಅಮರ್, ಥ್ಯಾಂಕ್ ಯು ಬಸವರಾಜ್. ಇದು ಡಿ ಕೆ ಶಿವಕುಮಾರ್ ಹೇಳಿರುವಂಥ ಮಾತುಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ವಿ, ಇಲ್ಲಿ ಬಿ ಎಸ್ ಯಡಿಯೂರಪ್ಪ ಬಗ್ಗೆ ಕೂಡ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗೆ ಇಲ್ಲಿ ರಾಮುಲು ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. BJP-ಯವರಿಗೆ ಶಕ್ತಿ ಇಲ್ಲ, ಸೋತು ಸುಣ್ಣ ಆಗಿದ್ದಾರೆ ಎನ್ನುವಂಥ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ರಾಮುಲು ಏನೋ ಕುಸ್ತಿ ಮಾಡಕ್ಕೆ ಬಂದಿದ್ದಾರೆ, ಇಲ್ಲಿ ಅವರು ಬರ್ತಾ ಇಲ್ಲ, ಅದಕ್ಕೆ ದೇವೇಂದ್ರಪ್ಪರನ್ನ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿದ್ದಾರೆ. ಗಣಿದಣಿಗಳ ವಿರುದ್ಧವೂ ಟಾಂಟ್ ಕೊಟ್ಟಿರುವ ಡಿ ಕೆ ಶಿವಕುಮಾರ್ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಬರಂಗಿಲ್ಲ, ಬೆಂಗಳೂರಲ್ಲೇ ರೆಸ್ಟ್ ಮಾಡಲಿ ಅಂತ ಹೇಳಿದ್ದಾರೆ. ಅವರಲ್ಲೇ ಇರಲಿ, ನಾವಿಲ್ಲಿ ಕೆಲಸ ಮಾಡೋಣ, ಶ್ರೀರಾಮುಲು ಅಣ್ಣ ಇದ್ದಂಗೆ ಅವರು ಇರಲಿ, ನಾವು ನಿಮ್ಮ ತಮ್ಮ ಇದ್ದಂಗೆ ಇರ್ತೀವಿ ಅನ್ನುವಂಥ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಜೊತೆಗೆ ಯಡಿಯೂರಪ್ಪ ಬಗ್ಗೆ ಮಾತನಾಡಿರುವಂಥ ಡಿ ಕೆ ಶಿವಕುಮಾರ್, ಯಡಿಯೂರಪ್ಪ ಚುನಾವಣೆ ಮುಗಿದ ಮೇಲೆ ಸರ್ಕಾರ ಬಿದ್ದೋಗುತ್ತೆ, ನಾವು ಸರ್ಕಾರ ಮಾಡ್ತೀವಿ ಮತ್ತೆ CM ಆಗ್ತೀನಿ ಅಂತ ಕನಸು ಕಾಣ್ತಿದ್ದಾರೆ, ನಾವೇನು ಕಡಲೆಕಾಯಿ ತಿಂತಾ ಇರ್ತೀವ, ನಾವು ಅದಕ್ಕೆಲ್ಲ ಸುಮ್ಮನೆ ಬಿಟ್ಕೊಡಕ್ಕೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಡಿಯೂರಪ್ಪ ಕೂಡ ರೆಸ್ಟ್ ಕೊಡ್ತಾರೆ ವೆರಿ ಸೂನ್ BJP-ಯಲ್ಲಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮ ಮಂದಿರ ಅಂತ ಹೇಳಿ ಯಾರೆಲ್ಲ ರಥಯಾತ್ರೆ ಮಾಡಿದ್ರು, ಮುರಳಿ ಮನೋಹರ್ ಜೋಶಿ, ಲಾಲ್ ಕೃಷ್ಣ ಅಡ್ವಾಣಿ, ಇವರೆಲ್ಲರಿಗೂ ಕೂಡ BJP-ಯಲ್ಲಿ ಈಗ ರೆಸ್ಟ್ ಕೊಡಲಾಗಿದೆ. ಹಾಗೆ ಹಿರಿಯರಾಗಿರೋ ಯಡಿಯೂರಪ್ಪನವ್ರಿಗೂ ಕೂಡ ರೆಸ್ಟ್ ಬೇಗ ಸಿಗುತ್ತೆ, ಕೊಡ್ತಾರೆ BJP-ಯಲ್ಲಿ ಅನ್ನುವಂಥ ಒಂದು ಟೀಕೆಯನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಯಡಿಯೂರಪ್ಪ ವಿರುದ್ಧವೂ ಕೂಡ. ಪಾಪ ಯಡಿಯೂರಪ್ಪಗೆ ಏನೂ ಇಲ್ಲ, ಅವ್ರು ಬರೀ CM ಆಗ್ತೀನಿ ಅಂತ ಕನಸು ಕಾಣ್ತಾ ಕೂತಿದ್ದಾರೆ, ಅದೆಲ್ಲ ಆಗಲ್ಲ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಬಳ್ಳಾರಿಯಲ್ಲಿ ಮಾತನಾಡ್ತಾ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಡಿ ಕೆ ಶಿವಕುಮಾರ್ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಮುಲು ವಿರುದ್ಧ, ಗಣಿದಣಿಗಳ ವಿರುದ್ಧ ಹಾಗೂ BS ಯಡಿಯೂರಪ್ಪ ವಿರುದ್ಧ ಅವರು ವಾಗ್ದಾಳಿಯನ್ನು ಮಾಡಿರುವಂಥದ್ದು. ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಬಳ್ಳಾರಿಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಗೆಲ್ಲಿಸ್ಕೊಂಡ್ಬಂದಿದ್ರು ಭಾಳ ದೊಡ್ಡ ಅಂತರದಿಂದ ಉಗ್ರಪ್ಪ ಅವ್ರನ್ನ. ಈಗ ಮತ್ತೆ ಅದನ್ನು ರಿಪೀಟ್ ಮಾಡಬೇಕಾದಂತಹ ಒಂದು ಒತ್ತಡದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಅದು ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಕೂಡ ಬಳ್ಳಾರಿಯಲ್ಲಿ ನಡೆಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ವಿಶೇಷವಾಗಿ ಕನಕಪುರ, ಬಳ್ಳಾರಿ, ಮಂಗಳೂರು ಈ ಕ್ಷೇತ್ರಗಳ ಕಡೆ ಗಮನ ಕೊಟ್ಟಿರುವಂಥದ್ದು.